ಧನಾಪುರ ಅನ್ನುವ ಆ ಊರಿನ ಹೆಸರಿನಲ್ಲಿ ಇರುವ ಧನ ಆ ಊರಿನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಹೆಸರಿಗೆ ತಕ್ಕಂಗೆ ಆ ಊರಿನವರು ಎಲ್ರೂ ಕೂಡ ತುಂಬಾ ಶ್ರೀಮಂತರಾಗಿದ್ರು. ಆದ್ರೆ ಅವರು ಮನಸ್ಸಿನಲ್ಲಿ ಬಡವರಾಗಿದ್ರು. ಸಹಾಯ ಅನ್ನುವ ಪದಕ್ಕೆ ಅವ್ರು ಯಾರಿಗೂ ಅರ್ಥನೇ ಗೊತ್ತಿರ್ಲಿಲ್ಲ. ಪಕ್ಕದ ಮನೆಯವನು ಏನಾದ್ರೂ ಅಪಾಯದಲ್ಲಿದ್ರೆ ನಮ್ಗೇನಾದ್ರೂ ಲಾಭ ಅದರಿಂದ ಸಿಗುತ್ತಾ ಅಂತ ಯೋಚನೆ ಮಾಡೋರು ಆ ಊರಿನವರು. ಆದ್ರಿಂದಾನೇ ಸುತ್ತಮುತ್ತ ಇರುವ ಗ್ರಾಮದವರು ಆ ಊರನ್ನ ಜಿಪುಣ ಗ್ರಾಮ ಅಂತ ಕರಿತಾ ಇದ್ರು. ಹೀಗಿರುವಾಗ ಅಂತಹ ಊರಿಗೆ ಜ್ಞಾನವನ್ನು ಬೋಧಿಸುವ ಪಂಡಿತರಾದ ಆನಂದಯ್ಯ ಅನ್ನುವವರು ಬಂದ್ರು. ಅವರು ಮಧ್ಯಾಹ್ನದ ಸಮಯ ಅಲ್ಲಿಗೆ ಬಂದಾಗ ಆ ಊರು ತುಂಬಾನೇ ಪ್ರಶಾಂತವಾಗಿತ್ತು. ಹಾಗೆ ತುಂಬಾನೇ ನಿಶಬ್ದವಾಗಿರುವ ಆ ಊರಿನೊಳಗಡೆ ಹೋಗಿ ಒಂದು ಮನೆ ಅಂಗಳದಲ್ಲಿ ಅವರು ಕೂತ್ಕೊಂಡಿದ್ದಾಗ ಆ ಮನೆ ಯಜಮಾನ ಅವರನ್ನು ನೋಡಿ ಹೊರಗಡೆ ಬಂದು, ಯಾರ್ ನೀನೋ, ನನ್ನ ಅನುಮತಿ ಇಲ್ಲದೆ ನನ್ನ ಮನೆ ಮುಂದ್ಗಡೆ ಬಂದು ಕೂತ್ಕೊಂಡಿದ್ಯಾ? ಆವಾಗ ಆನಂದಯ್ಯ ನಗುತ್ತಾ, ಕ್ಷಮ್ಸಪ್ಪ, ಸುಮಾರು ದೂರದಿಂದ ನಡ್ಕೊಂಡು ಬಂದೆ, ಆಯಾಸ ಆಗಿದ್ರಿಂದ ಇಲ್ಲಿ ಕೂತ್ಕೊಂಡಿದ್ದೀನಿ. ನನ್ನ ಹೆಸರು ಆನಂದಯ್ಯ, ಒಬ್ಬ ಪಂಡಿತ. ನೀನು ಪಂಡಿತನಾಗಿದ್ರೆ ಏನಂತೆ, ನನ್ನ ಅನುಮತಿ ಇಲ್ಲದೆ ಇಲ್ಲಿ ಕೂರ್ಬಾರ್ದು, ಎದ್ದು ಹೋಗೋ. ಆನಂದಯ್ಯ ಏನು ಮಾತಾಡದೆ ಅಲ್ಲಿಂದ ಎದ್ದು ಸ್ವಲ್ಪ ದೂರ ಹೋದ್ರು. ಊರಿನ ಮಧ್ಯದಲ್ಲಿ ಬಾವಿಯ ಹತ್ತಿರ ಸ್ತ್ರೀಗಳು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಆನಂದಯ್ಯ ಅವರ ಹತ್ತಿರ ಹೋಗಿ, ಅಮ್ಮ, ತುಂಬಾ ದಾಹ ಆಗ್ತಾ ಇದೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಒಬ್ಳು ಆಕೆ ಲಕ್ಷ್ಮಿ ಪಂಡಿತರನ್ನ ನೋಡಿ, ಬಾವಿ ತುಂಬಾನೇ ನೀರಿದೆ, ತಗೊಂಡು ಕುಡೀರಿ. ಆದ್ರೆ ನನ್ನ ಹತ್ರ ನೀರ್ ತೆಗಿಯಕ್ಕೆ ಹಗ್ಗನೋ ವಾಲಿನೋ ಇಲ್ಲ, ನೀವು ಸ್ವಲ್ಪ ನೀರ್ ಕೊಡ್ಬೋದಲ್ವಾ? ಅದಕ್ಕೆ ಲಕ್ಷ್ಮಿ ಕೋಪದಿಂದ, ಅಂದ್ರೆ ಏನೋ, ನಾವು ಕಷ್ಟಪಟ್ಟು ನೀರ್ ತೋಡಿದೀವಿ, ಆ ನೀರನ್ನ ನಿಮಗೆ ಉಚಿತವಾಗಿ ಕೊಡ್ಬೇಕಾ? ನಮ್ಗೇನೋ ಬೇರೆ ಕೆಲ್ಸ ಇಲ್ವಾ? ಹಾಗಂತ ಅವ್ರು ಹೇಳಿದನ್ನ ಕೇಳಿ ಆನಂದಯ್ಯ ಅಲ್ಲಿಂದ ಊರೊಳಗಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ್ಲೇ ಊರಿನ ಮುಖ್ಯಸ್ಥರು ಆನಂದಯ್ಯನನ್ನ ನೋಡಿದ್ರು. ನಮಸ್ಕಾರ. ಲೋಬಯ್ಯ ಪಂಡಿತರನ್ನ ನೋಡಿ, ನಿನ್ನ ನಮಸ್ಕಾರ ನನಗೆ ಬೇಕಾಗಿಲ್ಲ, ನಿನಗೇನ್ ಬೇಕೋ ಹೇಳೋ. ಏನೂ ಇಲ್ಲ ಅಯ್ಯ, ನಿಮ್ಮೂರು ತುಂಬಾ ಪ್ರಶಾಂತವಾಗಿದೆ, ಇಲ್ಲಿ ಇರೋರು ಹೇಗ್ ಬಾಳ್ತಾ ಇದ್ದಾರೆ ಅಂತ ನೋಡಕ್ಕೆ ಬಂದೆ. ಲೋಬಯ್ಯ ಅನುಮಾನದಿಂದ ನೋಡಿ, ನಮ್ ಬಗ್ಗೆ ನಿನಗ್ಯಾಕೆ? ಇಲ್ಲಿ ಎಲ್ರೂ ಅವ್ರ ಕೆಲಸ ಮಾಡ್ಕೊಳ್ತಾರೆ, ಯಾರಿಗೂ ಯಾರು ಏನು ಸಹಾಯನ ಮಾಡಲ್ಲ, ಯಾರಿಂದಾನು ಏನು ತಗೊಳ್ಳೋದು ಇಲ್ಲ, ಇಲ್ಲಿ ನಿನಗೂ ಯಾರು ಏನು ಕೊಡಲ್ಲ, ದಾನ ಕೊಡೋದು ನಮ್ಮ ಅಭ್ಯಾಸದಲ್ಲಿ ಇಲ್ಲ. ಆನಂದಯ್ಯ ನಗುತ್ತಾ, ನಾನು ದಾನ ತಗೊಳಕ್ಕೆ ಬಂದಿಲ್ಲ, ಜ್ಞಾನ ಬೋಧಿಸೋದಕ್ಕೋಸ್ಕರ ಬಂದಿದ್ದೀನಿ. ಆವಾಗ ಲೋಬಯ್ಯ, ಜ್ಞಾನನಾ? ಅದರಿಂದ ಹೊಟ್ಟೆ ತುಂಬುತ್ತಾ? ಏನಾದ್ರೂ ಸಿಗುತ್ತಾ? ಇಲ್ಲ ತಾನೆ, ಹೋಗಪ್ಪ, ನಿನ್ನಂತವ್ರಿಗೆ ಈ ಊರಿನಲ್ಲಿ ಜಾಗ ಇಲ್ಲ. ಆನಂದಯ್ಯ ಮೌನವಾಗಿ ಅಲ್ಲಿಂದ ಹೋದ್ರು. ಅವ್ರಿಗೆ ಆ ಊರಿನವರ ಗುಣ ಏನು ಅನ್ನೋದು ಮಾತ್ರ ಅರ್ಥ ಆಯ್ತು. ಅವ್ರನ್ನ ಹೇಗಾದ್ರೂ ಬದಲಾಯಿಸ್ಬೇಕು ಅಂತ ಅನ್ಕೊಂಡು ಆ ಊರಿನಲ್ಲಿದ್ದ ಹಾಳು ಬಿದ್ದ ಛತ್ರಕ್ಕೆ ಹೋಗಿ ಅದನ್ನು ಅವರ ನಿವಾಸ ಸ್ಥಳವಾಗಿ ಬದಲಾಯಿಸ್ಕೊಂಡು ಅದನ್ನ ಕ್ಲೀನ್ ಮಾಡಿ ಅಲ್ಲಿ ಅವರು ವಾಸ ಮಾಡಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಒಂದಿನ ಆ ಊರಿನಲ್ಲಿದ್ದ ಸುಬ್ಬಮ್ಮಾಜಿಯ ಮನೆ ಚಾವಣಿ ಗಾಳಿಗೆ ಹಾರ್ಕೊಂಡು ಹೋಯ್ತು. ಆದ್ರಿಂದ ಅವರು ಎಲ್ಲರ ಹತ್ರನೂ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ರು. ಸುಬ್ಬಮ್ಮ ಅಳುತ್ತಾ, ದಣಿ ದಣಿ, ಗಾಳಿಗೆ ನನ್ನ ಮನೆ ಚಾವಣಿ ಹೊಡ್ಕೊಂಡು ಹೋಯ್ತು, ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ, ಇಲ್ಲಾಂದ್ರೆ ಮಳೆ ಬಂದ್ರೆ ನೀರೆಲ್ಲ ಮನೆಯೊಳಗಡೆ ಇರುತ್ತೆ. ಮನೆ ಚಾವಣಿ ಸರಿ ಮಾಡ್ಬೇಕಂದ್ರೆ ಹಣ ಖರ್ಚಾಗುತ್ತೆ, ಸುಮ್ನೆ ಮಾಡ್ತಾರೆ ಯಾರಾದ್ರೂ? ಹಣ ಇದ್ರೆ ಕೊಡು, ಸರಿ ಮಾಡ್ತೀವಿ. ಪಾಪ ಸುಬ್ಬಮ್ಮ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದಾಗ ಅಲ್ಲಿಗೆ ಆನಂದಯ್ಯ ಬಂದ್ರು. ಅಮ್ಮ, ಏನು ಬೇಜಾರ್ ಮಾಡ್ಕೊಳ್ಬೇಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಸುಬ್ಬಮ್ಮ ಆಶ್ಚರ್ಯದಿಂದ, ನೀವಾ ಸ್ವಾಮಿ? ಆದ್ರೆ ನಿಮಗೆ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ, ನಿಮ್ಮ ಆಶೀರ್ವಾದ ಸಾಕಮ್ಮ. ಹಾಗಂತ ಹೇಳಿ ಆನಂದಯ್ಯ ಊರಿನೊಳಗಡೆ ಹೋಗಿ ಎಲೆಗಳು ಹಾಗೇನೆ ಕಂಬಗಳನ್ನೆಲ್ಲ ತಗೊಂಡ್ ಬಂದು 2 ದಿನ ತುಂಬಾನು ಕಷ್ಟಪಟ್ಟು ಸುಬ್ಬಮ್ಮನ ಮನೆಗೆ ಚಾವಣಿನ ತಯಾರು ಮಾಡಿಕೊಟ್ರು. ಅದನ್ನು ನೋಡಿದ ಊರಿನ ಪ್ರಜೆಗಳು ತಮಾಷೆ ಮಾಡ್ತಾ ಇದ್ರು. ನೋಡಿದ್ರ ಈ ಮುಟ್ಟಾಳನ 2 ದಿನ ಇವನು ವೇಸ್ಟ್ ಮಾಡಿದ್ದಾನೆ, ಆ 2 ದಿನದಲ್ಲಿ ಅವನಿಗೇನಾದ್ರೂ ಲಾಭ ಸಿಕ್ತಾ? ಮುಟ್ಟಾಳ. ಹಾಗಂತ ಅಂದ್ಕೊಂಡು ಎಲ್ರೂ ಅಲ್ಲಿಂದ ಅವರ ಕೆಲಸ ಮಾಡಕ್ ಹೋದ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ತುಂಬಾ ಜೋರಾಗಿ ಆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಊರಿನಲ್ಲಿದ್ದ ನದಿಯಲ್ಲಿ ನೀರು ಉಕ್ಕಿ ಹೊರಗಡೆ ಬರ್ತಿತ್ತು. ಆ ಊರಿನಲ್ಲಿದ್ದ ಮಣ್ಣಿನ ಅಣೆಕಟ್ಟು ತುಂಬಾನು ಬಲಹೀನವಾಗಿತ್ತು. ಯಾವಾಗ ಬೇಕಾದ್ರೂ ಆ ಅಣೆಕಟ್ಟು ಹೊಡೆದು ಹೋಗಿ ನೀರು ಊರಿನೊಳಗಡೆ ಬರುವ ಸಾಧ್ಯತೆ ಇತ್ತು. ಆದ್ರಿಂದ ಊರಿನವರು ಎಲ್ಲರೂ ಕೂಡ ಗೊಂದಲದಲ್ಲಿ ಇದ್ರು. ಏನ್ ಮಾಡದಂತ ಅರ್ಥ ಆಗ್ಲಿಲ್ಲ. ಲೋಬಯ್ಯ ಅವರೇ, ನದಿ ಉಕ್ಕಿ ಬರ್ತಾ ಇದೆ, ಅಣೆಕಟ್ಟು ಬಲಹೀನವಾಗಿದೆ, ಅದನ್ನ ಹೇಗಾದ್ರೂ ಮಾಡಿ ಬಲ ಮಾಡ್ಬೇಕು. ಅದನ್ನು ಕೇಳಿ ಲೋಬಯ್ಯ, ಅದಕ್ಕೆ ನಾನೇನ್ ಮಾಡ್ಬೇಕು? ನನ್ನ ಮನೆ ಎತ್ತರದಲ್ಲಿದೆ, ನನ್ನ ಮನೆಗೆ ಏನಾಗಲ್ಲ, ನಿಮ್ಗೇನಾದ್ರೂ ಆದ್ರೆ ನನಗೇನಂತೆ? ಇದೇನು ಲೋಬಯ್ಯ ಅವರೇ, ಹೀಗೆ ಮಾತಾಡಿದ್ರೆ ಹೇಗೆ? ನೀವು ಕೂಡ ನಮ್ಮೂರಿನವ್ರು ತಾನೆ, ಏನಾದ್ರೂ ಸಹಾಯ ಮಾಡಿ. ಸಹಾಯನಾ? ಇವಾಗ ಅಣೆಕಟ್ಟನ ಬಲ ಮಾಡ್ಬೇಕು ಅಂದ್ರೆ ಮರಳು ಮೂಟೆ ಬೇಕು. ನನ್ನ ಹತ್ರ ಮರಳು ಮೂಟೆ ಇಲ್ಲ, ಇದ್ದಿದ್ರೆ ನಿಮ್ಗೆ ಕೊಡ್ತಿದ್ದೆ, ನೀವೇನಾದ್ರೂ ಮಾಡ್ಕೊಳ್ಳಿ. ಲೋಬಯ್ಯನ ಜಿಪಣತನವನ್ನು ನೋಡಿ ಊರಿನವರು ಎಲ್ರೂ ನಿರಾಶೆ ಹೊಂದಿದ್ರು. ಎಲ್ರೂ ಏನ್ ಮಾಡೋದು, ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ಸರಿಯಾಗಿ ಆನಂದಯ್ಯ ಅವರ ಎಲ್ಲರ ಹತ್ತಿರನೂ ಬಂದ್ರು. ಏನಿದು, ಎಲ್ರು ಹೀಗೆ ಯೋಚನೆ ಮಾಡ್ತಾನೆ ಇರ್ತೀರಾ? ನದಿಯಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ,
ಅಣೆಕಟ್ಟನ್ನ ಬಲ ಮಾಡ್ಲೇಬೇಕು. ಬನ್ನಿ, ನಾವೇನಾದ್ರೂ ಒಂದು ಮಾಡೋಣ. ಅಣೆಕಟ್ಟನ್ನ ಬಲ ಮಾಡಕ್ಕೆ ನಮ್ಮ ಹತ್ರ ಮರಳು ಮುಟ್ಟಿಗಳು ಇಲ್ಲ ಅಲ್ವಾ? ಆನಂದಯ್ಯ ಜೋರಾಗಿ, ಮರಳು ಮುಟ್ಟಿಗಳು ಇಲ್ಲ ಅಂದ್ರೆ ಏನು, ಮನೆಯಲ್ಲಿರುವ ಹಳೆ ಬಟ್ಟೆಗಳು, ಗೋಣಿ ಚೀಲ ಎಲ್ಲನೂ ತಗೊಂಡ್ ಬನ್ನಿ. ಅದರಲ್ಲಿ ಮರಳು ತುಂಬಿಸಿ ಆ ಮೂಟೆಗಳನ್ನ ನಾವು ಅಣೆಕಟ್ಟಿಗೆ ಅಡ್ಡವಾಗಿ ಇಡೋಣ. ಇವಾಗ ಆಲಸ್ಯ ಮಾಡಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಆನಂದಯ್ಯನ ಮಾತಿನಿಂದ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬಂತು. ಎಲ್ಲರೂ ಆನಂದಯ್ಯನ ನಾಯಕತ್ವದಲ್ಲಿ ಅವ್ರ ಮನೆಯಲ್ಲಿದ್ದ ಹಳೆ ಬಟ್ಟೆ ಹಾಗೇನೆ ಗೋಣಿ ಚೀಲ ಎಲ್ಲನೂ ತಗೊಂಡ್ ಬಂದು ಮರಳು ತುಂಬಿಸ್ತಾ ಇದ್ರು. ಇದೆಲ್ಲವನ್ನು ಲೋಪಯ್ಯ ಅವನ ಮನೆಯ ಹೊರಗಡೆ ನಿಂತ್ಕೊಂಡು ಅವರು ಮಾಡಿದನೆಲ್ಲ ನೋಡ್ತಾ ಇದ್ದ. ಆವಾಗ ಇದ್ದಕ್ಕಿದ್ದಂತೆ ಒಂದ್ ಕಡೆ ಅಣೆಕಟ್ಟು ಹೊಡೆದು ಹೋಗಿ ನೀರು ಮೇಲೆ ಊರೊಳಗಡೆ ಬರಕ್ಕೆ ಶುರುವಾಯಿತು. ಆ ನೀರೆಲ್ಲ ಮೊದಲು ಹೋಗಿದ್ದು ಲೋಪಯ್ಯನ ಮನೆಯ ಒಳಗಡೆ. ಅದರ ನೋಡಿ ಲೋಪಯ್ಯ ಕಿರ್ಚಕ್ಕೆ ಶುರು ಮಾಡ್ದ. ಅಯ್ಯಯ್ಯೋ, ನನ್ನ ಧನ, ನನ್ನ ಧಾನ್ಯ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದೆ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅವನ ಮಾತು ಯಾರು ಕಿವಿಯಲ್ಲಿ ಹಾಕೊಳ್ಳೇ ಇಲ್ಲ. ಯಾಕಂದ್ರೆ ಪ್ರಾಣ ಕೊಟ್ಟು ಎಲ್ಲರೂ ಅಣೆಕಟ್ಟನ್ನ ಸರಿ ಮಾಡೋ ಕೆಲಸದಲ್ಲಿ ಇದ್ರು. ಅವನ ಮನೆಯೊಳಗಡೆ ಹೋದ ನೀರು ಎಲ್ಲಾನು ಮನೆಯೊಳಗಡೆ ಅವನು ಇಟ್ಟಿದ್ದ ಧಾನ್ಯದ ಮೂಟೆಗಳನ್ನೆಲ್ಲ ಹೊರಗಡೆ ಎಳ್ಕೊಂಡು ಬಂತು. ಆವಾಗ ಇದನ್ನೆಲ್ಲ ನೋಡ್ತಾ ಇದ್ದ ಆನಂದಯ್ಯ ಲೋಬಯ್ಯನ ಹತ್ತಿರ ಹೋಗಿ, ನೋಡಿದ್ರ ಲೋಬಯ್ಯ ಅವರೇ, ನೀವು ಕೂಡಿಟ್ಟಿರುವ ಈ ಧನ ಧಾನ್ಯ ಏನಾದ್ರೂ ನಿಮ್ಮನ್ನ ಈ ಪ್ರವಾಹದ ನೀರಿಂದ ಕಾಪಾಡಕ್ಕೆ ಬರ್ತಾ ಇದೆಯಾ? ಇಲ್ಲ ತಾನೆ? ಇದೇ ಊರಿನವರಿಗೆ ನೀವು ಸಹಾಯ ಮಾಡಿದಿದ್ರೆ ಇವಾಗ ನಿಮ್ಗೆ ಸಹಾಯ ಮಾಡಕ್ಕೆ ಯಾರಾದ್ರೂ ಬರ್ತಾ ಇದ್ರು, ನಿಮ್ಮ ಧನ ಧಾನ್ಯನ ಕಾಪಾಡ್ತಿದ್ರು. ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ ಧಾನ್ಯದ ಮೂಟೆಗಳು. ಊರಿನವರು ಎಲ್ರೂ ಕೂಡ ಊರನ್ನ ಕಾಪಾಡ್ಕೊಳ್ಳಕ್ಕೆ ಕಷ್ಟಪಟ್ಟು ದುಡಿತಾ ಇರೋದು. ಇದನ್ನೆಲ್ಲ ನೋಡ್ತಾ ಇದ್ದ ಆ ಲೋಬಯ್ಯನ ಮನಸ್ಸು ಮೆಲ್ಲೆ ಮೆಲ್ಲೆ ಬದಲಾಗಕ್ಕೆ ಶುರುವಾಯಿತು. ನಿಜವಾದ ಸಂಪತ್ತು ಎಲ್ಲರ ಏಕತೆಯಲ್ಲೂ ಒಬ್ರಿಗೊಬ್ರು ಸಹಾಯ ಮಾಡೋದ್ರಲ್ಲೂ ಇದೆ ಅಂತ ಅರ್ಥ ಮಾಡ್ಕೊಂಡ ಲೋಬಯ್ಯ ಈ ರೀತಿ ಹೇಳ್ದ. ನನ್ನನ್ನ ಕ್ಷಮಿಸ್ಬಿಡಿ, ಇಷ್ಟು ದಿನ ನಾನು ಮಾಡ್ತಾ ಇದ್ದಿದ್ದು ತಪ್ಪು ಅನ್ನೋದನ್ನ ಇವಾಗ ನೀವು ಅರ್ಥವಾಗುವ ಹಾಗೆ ಹೇಳಿದ್ದೀರಾ. ನನ್ನ ರೈಸ್ ಮಿಲ್ಲಲ್ಲಿ ನೂರಾರು ಧಾನ್ಯದ ಮೂಟೆಗಳಿದೆ, ಅದರಿಂದ ಅಣೆಕಟ್ಟನ್ನು ತಡೆಯೋಣ, ಎಲ್ರೂ ಬನ್ನಿ ಹಾಗಂತ ಹೇಳಿ ಅವನ ತಕ್ಷಣ ಅವನ ಮಿಲ್ಲನ್ನ ಓಪನ್ ಮಾಡಿ ಅದ್ರೊಳಗಡೆ ಇದ್ದ ಅಕ್ಕಿ ಮೂಟೆಗಳನ್ನ ಎಲ್ಲರ ಹತ್ರನೂ ಕೊಟ್ಟ. ಈ ವಿಷಯ ತಿಳ್ಕೊಂಡು ಊರಿನವರಿಗೆ ಉತ್ಸಾಹ 2 ಪಟ್ಟು ಹೆಚ್ಚಾಯಿತು. ಎಲ್ಲರೂ ಆ ಧಾನ್ಯದ ಮೂಟೆಗಳಿಂದ ಅಣೆಕಟ್ಟನ್ನ ಬಲ ಮಾಡ್ತಾ ಇದ್ರು. ಹೀಗಿರುವಾಗ ಕೆಸರಲ್ಲಿ ಕಾಲಿಟ್ಟು ಜಾರಿ ಬೀಳಕ್ಕೋದ ಶಂಕರಯ್ಯನನ್ನು ಪಕ್ಕದಲ್ಲಿದ್ದ ರಾಮಯ್ಯ ಕಾಪಾಡ್ದ. ಜಾಗ್ರತೆ ಶಂಕರಯ್ಯ, ನಮ್ಮಲ್ಲಿ ಒಬ್ರು ಕಡಿಮೆ ಆದ್ರೂ ಕೂಡ ನಮ್ಮ ಬಲ ಕಡಿಮೆ ಆಗುತ್ತೆ. ಶಂಕರಯ್ಯ ಕೃತಜ್ಞತೆಯಿಂದ, ಧನ್ಯವಾದ ರಾಮಯ್ಯ, ನೀನಿಲ್ಲಂದ್ರೆ ನಾನು ಏನಾಗ್ತಿದ್ನೋ. ಹಾಗೆ ಚಿಕ್ಕ ಚಿಕ್ಕ ಘಟನೆಗಳು ಅವರ ಮಧ್ಯದಲ್ಲಿದ್ದ ಬಂಧನ ಬಲ ಮಾಡ್ತಾ ಇತ್ತು. ಹೀಗೆ ಮರುದಿನದೊಳಗಡೆ ಅವರು ಎಲ್ಲರೂ ತುಂಬಾನು ಕಷ್ಟಪಟ್ಟು ಆ ಅಣೆಕಟ್ಟನ್ನ ಬಲ ಮಾಡಿದ್ರಿಂದ ನೀರು ಯಾವುದೋ ಊರಿನೊಳಗಡೆ ಬರಲೇ ಇಲ್ಲ. ಆದ್ರಿಂದ ಎಲ್ಲರೂ ತುಂಬಾನು ಸಂತೋಷದಿಂದ ಊರಿನ ಮಧ್ಯದಲ್ಲಿರುವ ಪಂಚಾಯಿತಿ ಮರದ ಕೆಳಗಡೆ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. ಅವರ ಕಣ್ಣಿನಲ್ಲಿ ಏಕತೆ ಹಾಗೂ ಸಹಾಯ ಮಾಡುವ ಗುಣ ಕಾಣಿಸ್ತಿತ್ತು. ಸ್ವಾಮಿ, ನಿಮ್ಮಿಂದ ನನಗೆ ಬುದ್ಧಿ ಬಂದಿದೆ. ಎಲ್ಲಾನು ಕೂಡಿರೋದ್ರಲ್ಲ, ಎಲ್ಲರಿಗೂ ಕೊಟ್ಟು ಸಹಾಯ ಮಾಡೋದ್ರಲ್ಲಿ ನಿಜವಾದ ಸಂತೋಷ ಇದೆ ಅಂತ ನೀವು ಹೇಳಿದ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ನನ್ನ ಆಸ್ತಿಗಳನ್ನೆಲ್ಲ ಮಾರಿ ಈ ಊರಿಗೆ ಏನೇನು ಸೌಕರ್ಯ ಬೇಕೋ ಎಲ್ಲಾನು ನಾನು ಮಾಡಿಕೊಡ್ತೀನಿ. ಆನಂದಯ್ಯ ನಗುತ್ತಾ, ನೀವು ಬದಲಾಗಿರೋದು ತುಂಬಾನೇ ಸಂತೋಷ ಲೋಬಯ್ಯ. ಹಣ ನಮ್ಮ ಹತ್ರ ಇರುವಾಗ ಆ ಹಣಕ್ಕೆ ನಾವು ಯಜಮಾನ್ರು, ಆದ್ರೆ ಎಲ್ಲರಿಗೂ ಕೊಟ್ಟು ನೋಡಿ ನಮ್ಮ ಮನಸ್ಸಿಗೆ ನಾವು ಯಜಮಾನ್ರು. ಹಾಗೆ ದನಪುರದ ಪ್ರಜೆಗಳು ಎಲ್ಲರೂ ತುಂಬಾನೇ ಬದಲಾದ್ರು. ಆ ದಿನ ರಾತ್ರಿ ಸಮಯ ಯಾರ್ಯಾರ ಮನೆಯಲ್ಲಿ ಏನೇನಿದೆಯೋ ಎಲ್ಲನೂ ತಗೊಂಡು ಬಂದು ಎಲ್ಲರೂ ಒಟ್ಟಿಗೆ ಅಡಿಗೆ ಮಾಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅವರ ಏಕತೆಯನ್ನ ತೋರ್ಸಿದ್ರು. ಮರುದಿನ ಬೆಳಗ್ಗೆನೆ ಲೋಬಯ್ಯ ಅವನ ಹತ್ರ ಇದ್ದ ಆಸ್ತಿಗಳಿಂದ ಆ ಊರಿಗೆ ಬೇಕಾಗಿರುವ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಟ್ಟ. ಆನಂದಯ್ಯ ಅದೇ ಊರಿನಲ್ಲಿ ಇದ್ಕೊಂಡು ಎಲ್ರಿಗೂ ಜ್ಞಾನಬೋಧನೆ ಮಾಡ್ತಾ ಇದ್ರು. ಹಾಗೆ ಆ ದನಪುರದ ಪ್ರಜೆಗಳೆಲ್ಲರೂ ಇವಾಗ ಧನವಂತರಾಗಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರವಾಹ ಬರುವಾಗ ನಾವು ಕೂಡಿಟ್ಟಿರುವ ಹಣ ಸಂಪತ್ತು ನಮ್ಮನ್ನ ಕಾಪಾಡಲ್ಲ. ನಮ್ಮ ಹತ್ರ ಇರೋದನ್ನ 4 ಜನರಿಗೆ ಕೊಟ್ಟು ಹಂಚ್ಕೊಂಡ್ರೆ ಅವರೆಲ್ಲರೂ ನಮ್ಮ ಮನುಷ್ಯರಾಗ್ತಾರೆ. ಆವಾಗ ಪ್ರವಾಹ ಅಲ್ಲ, ಚಿಕ್ಕ ಚಿಕ್ಕ ಕಷ್ಟದಲ್ಲೂ ಕೂಡ ಅವ್ರು ನಮಗೆ ಸಹಾಯ ಮಾಡ್ತಿರ್ತಾರೆ.